ನಮಸ್ಕಾರ ನಮಸ್ಕಾರ ಕರ್ನಾಟಕ. ಕಣಕಣದಲ್ಲೂ ಕನ್ನಡ, ಕಣಕಣದಲ್ಲೂ ಕನ್ನಡ. ನೇಪಾಳದಲ್ಲಿ ಒಂದು ಅತಿ ದೊಡ್ಡ ರಾಜಕೀಯ ರೆವಲ್ಯೂಷನ್ ನಡೀತಾ ಇದೆ. ಅಲ್ಲಿನ ನೇಪಾಳದ ಯುವಕ ಯುವತಿಯರು, ಅಲ್ಲಿನ ಜನರೇಷನ್ ತೆರಿಗೆ ಕಟ್ಟಿ ಓಟ್ ಹಾಕಿ ಸರ್ಕಾರ ಫಾರ್ಮ್ ಮಾಡಿದಂತ ವ್ಯಕ್ತಿಗಳ ಮಾಡಿದಂತ ಲೂಟಿ, ದರೋಡೆಕೋರ, ಕಳ್ಳತನ, ಭ್ರಷ್ಟಾಚಾರಕ್ಕೆ ಬಲಿಯಾಗಿದ್ದಾರೆ. ಬೀದಿಗಿಳಿದು ರೊಚ್ಚಿಗೆದ್ದು ದೊಡ್ಡ ಮಟ್ಟದಲ್ಲಿ ಪ್ರಪಂಚದಲ್ಲಿ ಸುದ್ದಿ ಆಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ನೇಪಾಳ ಭಾರತದ ರಾಜಕಾರಣಿಗಳು ಕೂಡ ಎದೆನಲ್ಲಿ ಭಯ ಶುರುವಾಗಿದೆ. ಪಕ್ಷಗಳನ್ನ ನಡೆಸ್ತಾ ಇರೋರು ಕೂಡ ಭಯ ಶುರುವಾಗಿದೆ. ಎಲ್ಲೋ ಒಂದು ಕಡೆ ಬುಗಿಲ್ ಎದ್ದು ಬಿಡುತ್ತಾ ಅನ್ನೋ ಭಯ ಎಲ್ಲಾ ರಂಗಗಳಲ್ಲೂ ಕಾಡ್ತಾ ಇದೆ. ದಟ್ ಈಸ್ ಜುಡಿಷಿಯರಿ ಆಗಿರ್ಬೋದು. ಮೊನ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅವರ ಸ್ಟೇಟ್ಮೆಂಟ್ಗಳು ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ನೇಪಾಳದ ಆಕ್ರಮಣ, ಆ ರೆವಲ್ಯೂಷನ್, ಆ ಮಂತ್ರಿಗಳನ್ನ ಬೀದಿನಲ್ಲಿ ಒಡೆದು ಬಡ್ದು ಸಾಯಿಸಿ ಮಾಡಿದಂತ ಆ ಒಂದು ಆ ಸೀನ್ ಏನಿದೆ, ಭಾರತದಲ್ಲಿ ಆಗುತ್ತೆ ಅನ್ನೋ ಕಳವಳ, ಭಯ ಭಾರತದ ರಾಜಕಾರಣಿಗಳಿಗೆ, ಕರ್ನಾಟಕದ ರಾಜಕಾರಣಿಗಳಿಗೆ, ಈ ಪಕ್ಷಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಸ್ತಾ ಇರುವಂತ ಎಷ್ಟೋ ಜನ. ಮೋಹನ್ ಭಾಗವತ್ ಹೇಳಿದ್ದಾರೆ, RSS ಮುಖ್ಯಸ್ಥರಾದಂತ ಮೋಹನ್ ಭಾಗವತ್, ಪರ್ಸನಲಿ ಐ ಲೈಕ್ ದಿಸ್ ಪರ್ಸನ್. ಕಾರಣ ಯಾಕೆ ಅಂತಂದ್ರೆ, ಒಂದು RSS ಒಂದು ದೊಡ್ಡ ಮಟ್ಟಕ್ಕೆ ಕಟ್ಟಬೇಕು ಅಂತಂದ್ರೆ ಈ ಮಟ್ಟಕ್ಕೆ ಸಾವಿರಾರು ಸಂಘಟನೆ ಇದೆ, ಬಟ್ ಇರೋದು ಒಂದೇ ಒಂದು RSS ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಕಟ್ಟಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಇಷ್ಟು ವರ್ಷ 100 ವರ್ಷ RSS ನಡೆಸ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಪ್ರಶಂಸನೀಯ. ನಾನು ಉತ್ಸುಕದಲ್ಲಿ ಹೇಳ್ತಾ ಇರ್ಲಿಲ್ಲ. ನಾವು ಏನಕ್ಕೆ ಅಂದ್ರೆ, ನಾವು ನಮ್ಮ ವಿರೋಧಿಗಳಿಂದನೂ ಕಲಿಬೇಕಾದದ್ದು ತುಂಬಾ ಇದೆ ಅಂತ. ನಾವು ಬರೀ ವಿರೋಧ ಮಾಡ್ತೀವಿ, ಕಲಿಯೋದೇನೂ ಇಲ್ಲ. ಕಲಿಬೇಕಾದ ಸುಮಾರಿದೆ. ಆ ಸಂಘಟನೆ, ಈ ಸಂಘಟನೆ, ಈ ಸಂಘಟನೆ, ಆ ಸಂಘಟನೆ ಇದೆ. ಈ ಎಲ್ಲಾ ಸಂಘಟನೆಗಳನ್ನು ಏನೋ ಟಾಂಗ್ ಕೊಡೋದು ಒಂದೇ ಒಂದು ಸಂಘಟನೆ, RSS ಅನ್ನ ಯಾರು ಕೂಡ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಮಡ್ಕೊಂಡಿದ್ದಾರೆ ಅಂತಂದ್ರೆ, ನಾವು ಕಲಿಯೋ ತುಂಬಾ ಇದೆ. RSS ನ ವಿಚಾರ ಬಿಟ್ಟಾಕಿ RSS ನ ಹೆಂಗ್ ಆರ್ಗನೈಸ್ ಮಾಡಿದ್ದಾರೆ ಅದರಿಂದ ಕಲಿಯೋ ತುಂಬಿದೆ. ಆ ರೀತಿ ಸೆಟಪ್ ನಾವು ಮಾಡಬಹುದಾ? 100 ವರ್ಷಗಳ RSS ಒಂದೆರಡು ದಿನ ಅಲ್ಲ, 100 ವರ್ಷಗಳ RSS ಒಂದು ಸಂಘಟನೆ 100 ವರ್ಷ ಜೀವಂತವಾಗಿದೆ ಅಂತಂದ್ರೆ ಅದರಿಂದ ಕಲಿಯುವಂತ ವಿಚಾರ ಸಾಕಷ್ಟಿದೆ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಭಾರತದಲ್ಲಿ ನೇಪಾಳ ಸ್ಥಿತಿ ಬಂದ್ರೆ ಏನಾಗುತ್ತೆ ಅನ್ನೋ ಕಳವಳ ಅದು ಎಲ್ಲಾ ರಂಗಗಳಲ್ಲೂ ಕೂಡ, ಎಲ್ಲಾ ರಂಗದಲ್ಲಿರುವಂತಹ ರಂಗದ ರಾಜಕಾರಣಿಗಳು ಕಾಣ್ತಾ ಇದೆ. ಬಟ್ ಈಗ ನೇಪಾಳ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ಶುರುವಾಗಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಸಿಕ್ಕಿದೆ. ನಾನ್ ನಿಮ್ಗೆ ಅದು ತೋರಿಸಿ, ಅದು ಹಿಂದಿನಲ್ಲಿದೆ. ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಒಬ್ಬ ವಿಜ್ಞಾನಿನ ಕೇಂದ್ರ ಸರ್ಕಾರ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ ಅಂತಂದ್ರೆ, ಮೋಸ್ಟ್ ಪ್ರಾಬಲಿ ಕಾಶ್ಮೀರ, ಲಡಾಖ್ ಅಲ್ಲಿ ನೇಪಾಳ ಸ್ಥಿತಿ ಶುರುವಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಐ ವಿಲ್ ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಧ್ರುವ ರಾತೆ ಒಂದು ವಿಡಿಯೋ ಮಾಡಿದ್ದಾರೆ, ನಿಮಗ್ ತೋರಿಸ್ತೀವಿ. ಒಬ್ಬ ಲೇ ಲಡಾಖ್ ಅಲ್ಲಿ ಡೆಮೋಕ್ರಸಿ ಇರ್ಬೇಕಾರ್ದು. ನಾವು ಏನಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು, ನಮ್ಗೆ ಡೆಮೋಕ್ರಸಿ ಬೇಕು ಅಂತ. ಬಟ್ ಇವತ್ತಿನ ಭ್ರಷ್ಟರು, ಇವತ್ತಿನ ರಾಜಕೀಯ ಹಿತಾಸಕ್ತಿ ಕಾಡ್ಕೊಂಡಂತ ವ್ಯಕ್ತಿಗಳು ಇವತ್ತು ಥೇಟ್ ನಮ್ಮ ದೇಶವನ್ನ ಲೂಟಿ ಮಾಡಿ ಇಲ್ಲಿ ಪ್ರಶ್ನೆ ಮಾಡೋರನ್ನ ಜೈಲಿಗೆ ಹಾಕುವಂತ ಮಟ್ಟ ಬಂದಿದೆ. ನಮ್ಮ ಮೇಲೆ ಧರ್ಮಸ್ಥಳದ ವಿಚಾರದಲ್ಲಿ ನನ್ನ ಮೇಲೆ 5 FIR ಮಾಡಿದ್ರು, ಸಮೀರ್ ಮೇಲೆ ಮಾಡಿದ್ರು, ಗಿರೀಶ್ ಮಠಣ್ ಅವ್ರ ಮೇಲೆ ಮಾಡಿದ್ರು, ಮಹೇಶ್ ತಿಮ್ರೋಡಿನ ಗಡೀಪಾರೇ ಮಾಡಿದ್ರು. ಈ ಪರಿಸ್ಥಿತಿ ಬರೀ ಕರ್ನಾಟಕದಲ್ಲ, ಲೇ ಲಡಾಖ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬನ್ನಿ, ಐ ವಿಲ್ ಶೋ ಯು. ಧ್ರುವ ರಾತೆ ಒಂದು ವಿಡಿಯೋ ಮಾಡಿದ್ದಾರೆ, ಅದು ಹಿಂದಿನಲ್ಲಿದೆ. ಆ ವಿಡಿಯೋನ ನೋಡಿ, ತದನಂತರ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಭಾರತ ಕಥೆಯಲ್ಲಿದೆ. ಯಾವ ಮೋದಿ ಸರ್ಕಾರ, ಇಲ್ಲಿ ಬರೀ ಸಿದ್ದರಾಮಯ್ಯ ಸರ್ಕಾರ ಒಂದೇ ಅಂತಲ್ಲ ನೋಡಿ. ಯಾವ ಧರ್ಮಸ್ಥಳದ ವಿಚಾರವನ್ನ ಇಟ್ಕೊಂಡು ನನ್ನ ಮೇಲೆ 5 FIR ಆಯ್ತು, ಯಾರ್ಯಾರು ಧ್ವನಿ ಮಾಡಿದ್ರು ಅವ್ರ ಮೇಲೆಲ್ಲ FIR ಆಯ್ತು, ಕೋರ್ಟ್ಗಳಿಗೆ ಹೋಗಿ ಸ್ಟೇ ತಗೊಂಡ್ಬಂದ್ರು.
ನೆನ್ನೆ ಮೋಹನ್ ಭಾಗವತ್ ಹೇಳಿದ್ದಾರೆ, RSS ಮುಖ್ಯಸ್ಥರು ಹೇಳಿದ್ದಾರೆ, ಭಾರತದಲ್ಲಿ ನೇಪಾಳದ ಚಾಪ್ಟರ್ ಶುರು ಆಗುತ್ತೆ ಅಂತ. ಖಂಡಿತ ಆಗುತ್ತೆ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು ಜನರನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇವಲ ನಾವು ವೋಟರ್ಸ್ ಅಂಡ್ ಟ್ಯಾಕ್ಸ್ ಪೇಯರ್ಸ್ ಆಗಿ ನಮ್ಮನ್ನ ರಿಟೈನ್ ಮಾಡಕ್ಕೆ ಇವತ್ತಿನ ರಾಜಕಾರಣಿಗಳು ಎಲ್ಲಾ ಮೂರು ಪಕ್ಷಗಳು ಕರ್ನಾಟಕದ ವಿಚಾರವಾಗಿ ಬರಬೇಕು ಅಂದ್ರೆ ಎಲ್ಲಾ ಮೂರು ಪಕ್ಷಗಳು ಜಸ್ಟ್ ವೋಟ್, ಜಸ್ಟ್ ಪೇ ಟ್ಯಾಕ್ಸ್ ಅಂಡ್ ಗೆಟ್ ಲಾಸ್ಟ್ ಅಂದ್ರೆ ತೆರಿಗೆ ಕಟ್ಟಿ ನಮ್ಗೆ ಅಧಿಕಾರ ಕೊಡಿ, ನಾವು ಮಜಾ ಮಾಡ್ತೀವಿ, ನೀವೇನು ಮಾತಾಡಂಗಿಲ್ಲ, ನೀವೇನು ಪ್ರಶ್ನೆ ಮಾಡಂಗಿಲ್ಲ, ಭ್ರಷ್ಟಾಚಾರದ ವಿಚಾರ ಮಾತಾಡಂಗಿಲ್ಲ, ನಾವು ಬಿಸ್ನೆಸ್ ಮ್ಯಾನ್ಗಳನ್ನ ಲೂಟಿಕೋರನ್ನ ಕರ್ಕೊಂಡ್ಬಂದ್ ಬಿಡ್ತೀವಿ, ಅವರು ಲೂಟಿ ಮಾಡ್ತಾರೆ, ರಿಸೋರ್ಸ್ಗಳನ್ನ ಲೂಟಿ ಮಾಡ್ತಾರೆ, ಬೆಂಗಳೂರಿನ ನೆಲಗಳನ್ನ ಲೂಟಿ ಮಾಡ್ತಾರೆ, ಕರ್ನಾಟಕದ ನೆಲಗಳನ್ನ ಲೂಟಿ ಮಾಡ್ತಾರೆ. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಲೇ ಲಡಾಖ್. ಲೇ ಲಡಾಖ್ ಅಲ್ಲಿ ಏನಾಗ್ತಾ ಇದೆ? ಲೇ ಲಡಾಖ್ ಸ್ಟೇಟ್ ಬೇಕು ಅನ್ನೋದನ್ನ ಅವರ ಒಂದು ಕೇಳಿದ್ರು. ಸ್ಟೇಟ್ ಏನಕ್ಕೆ? ಸ್ಟೇಟ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ, ಅಲ್ಲಿ ಒಂದು ಡೆಮೊಕ್ರೆಟಿಕ್ ಪ್ರಜಾತಂತ್ರ ಒಂದು ವ್ಯವಸ್ಥೆ ಇರ್ತದೆ. ಈಗಿರೋದು ಒಂದು ಕೇಂದ್ರ ಆಡಳಿತ. ಒಬ್ಬ IPS ಆಫೀಸರ್ನ ಲೇ ಲಡಾಖ್ ಇನ್ಚಾರ್ಜ್ ಹಾಕ್ಬಿಟ್ರೆ ಅವನ್ ಏನ್ ಮಾಡ್ತಾನೆ? ಸ್ಟೇಟ್ ಈಗ ಪೊಲೀಸರು ಇಲ್ಲಿ ಡೆಮೋಕ್ರಸಿ ಇದ್ಕೊಂಡೆ ಏನು ಕೇಳಕ್ಕಾಗಲ್ಲ. ಲೇ ಲಡಾಖ್ ಅನ್ನೋ ವ್ಯಕ್ತಿ ಆ ಒಬ್ಬ ಸೈಂಟಿಸ್ಟ್ ಕುಂಶು ವಾಂಶುಕ್ ಅಂತ ಆ ವ್ಯಕ್ತಿ ಒಬ್ಬ ಸೈಂಟಿಸ್ಟ್, ಆ ಸೈಂಟಿಸ್ಟ್ ಉಪವಾಸ ಸತ್ಯಾಗ್ರಹ ಕೂತಿದ್ರೆ ಇದೇ ಕೇಂದ್ರ ಸರ್ಕಾರ ಆತನನ್ನ ಅರೆಸ್ಟ್ ಮಾಡಿ ನ್ಯಾಷನಲ್ ಸೆಕ್ಯೂರಿಟಿ ಕಡೆ ಅರೆಸ್ಟ್ ಮಾಡಿ ಜೋಧ್ಪುರ್ ಜೈಲಿಗೆ ತಂದು ಹಾಕಿದ್ದಾರೆ. ಯಾಕ್ರಿ ಆಗಲ್ಲ? ನೇಪಾಳ 100% ನೇಪಾಳ ಆಗುತ್ತೆ. ರಾಜಕಾರಣಿಗಳನ್ನ ಒಡೆದು ದೇಶವನ್ನ ಒಡೆದು ಓಡಿಸೋ ದಿನ ದೂರ ಇಲ್ಲ. ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಪ್ರಜಾತಂತ್ರ ಹದಗೆಟ್ಟಿದೆ. ಪ್ರಜೆಗಳನ್ನ ಬಾಯಿಗೆ ಬೀಗ ಹಾಕ್ಸುವಂತ ಕೆಲಸ ನಡೀತಾ ಇದೆ. ಲೇ ಲಡಾಖ್ ಅಲ್ಲೂ ನಡೀತಾ ಇರೋದು ಅದನ್ನೇ. ಈ ಒಂದು ಲೇ ಲಡಾಖ್ ಜನ ಕೇಳ್ತಾ ಇರೋದು ಇದನ್ನ ರಾಜ್ಯದ ಅಂದ್ರೆ ಸ್ಟೇಟ್ ಆಗಿ ಇದನ್ನ ಅನೌನ್ಸ್ ಮಾಡಿ, ಇದನ್ನ ಬಿಜೆಪಿ ಕೂಡ ಪ್ರಾಮಿಸ್ ಮಾಡಿತ್ತು, ಮ್ಯಾನಿಫೆಸ್ಟೋಲ್ಲೂ ಕೂಡ ಆಗಿತ್ತು. ಇದೇ ಇವತ್ತು ಸ್ಟ್ರೈಕ್ ಮಾಡ್ತಾ ಇರುವಂತಹ ಆ ವಿಜ್ಞಾನಿ ಆಗಿರ್ಬೋದು, ಅವ್ರ ಜನ ಆಗಿರ್ಬೋದು, ಇದೇ ಬಿಜೆಪಿಗೆ ಸಪೋರ್ಟ್ ಮಾಡಿ ವೋಟ್ ಹಾಕಿದಕ್ಕೆ ಇವತ್ತು ಅದೇ ಟೀಮ್ ಅನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೆಳಗಡೆ ಎತ್ತಾಕೊಂಡೋಗಿ ಜೋಧ್ಪುರ್ ಜೈಲಿಗೆ ಬಿಸಾಕವ್ರೆ. ಇದೇ ಕೇಂದ್ರ ಸರ್ಕಾರ. ಯಾಕೆ ಅಂತ ಇನ್ನೇನ್ ಹೇಳ್ಬೇಕಾಗಿಲ್ಲ. ಯಾವುದೇ ಸರ್ಕಾರಕ್ಕಾಗಿರ್ಬೋದು ಪ್ರಶ್ನೆ ಮಾಡದೆ ತಿಕ್ಕದಲ್ಲಿ ಉರಿ ಎತ್ಕೊಳ್ಳೋದು ಗ್ಯಾರಂಟಿ ಅವ್ರಿಗೆಲ್ಲ. ಓಕೆ, ಐ ಡೋಂಟ್ ಮೈಂಡ್ ಯೂಸಿಂಗ್ ದಿಸ್. ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಕೆಳಗಡೆ ಇಟ್ಕೊಂಡಂಗ ಆಗುತ್ತೆ ಅವ್ರಿಗೆ. ಯಾರು ಕೂಡ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಗಡಿ ಪಾರ್ ಮಾಡೋದು. ಸಿದ್ದರಾಮಯ್ಯ ಸರ್ಕಾರ ಮಹೇಶ್ ತಿಮ್ರೋಡಿನ್ ಗಡಿ ಪಾರ್ ಮಾಡೋದು. ಇವಾಗ ಕೇಂದ್ರ ಸರ್ಕಾರನು ಅದನ್ನೇ ಮಾಡ್ತಾ ಇದೆ. ಲೇ ಲಡಾಖ್ಗೆ ಸ್ಟೇಟ್ ವುಡ್ ಕೊಡಿ ಅಂತಂದ್ರೆ ಸ್ಟೇಟ್ ವುಡ್ ಬಂತು ಅಂತಂದ್ರೆ ಅಲ್ಲಿರುವ ಖನಿಜ ಸಂಪತ್ತನ್ನ ಲೂಟಿ ಮಾಡಕ್ಕಾಗಲ್ಲ. ಇದೇ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಕಂಪನಿಗಳಿಗೆ ಅಲ್ಲಿರುವ ಖನಿಜ ಸಂಪತ್ತನ್ನ ಲೂಟಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕಂದ್ರೆ ಸ್ಟೇಟ್ ವುಡ್ ಕೊಟ್ರೆ ಆಗೋದಿಲ್ಲ. ಆ ಸ್ಟೇಟ್ ವುಡ್ ಕೊಟ್ರೆ ಸ್ಟೇಟ್ ಪರ್ಮಿಷನ್ ಬೇಕಾಗುತ್ತೆ, ಸ್ಟೇಟ್ ಚೀಫ್ ಮಿನಿಸ್ಟರ್ ಪರ್ಮಿಷನ್ ಬೇಕಾಗುತ್ತೆ, ಅಲ್ಲಿರುವ ಮಿನಿಸ್ಟರ್ಗಳ ಪರ್ಮಿಷನ್ ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ರಾಜ್ಯ ಅನ್ನೋ ಒಂದು ಬ್ರ್ಯಾಂಡ್ ಕೊಡ್ದಿರಾ, 6th ಶೆಡ್ಯೂಲ್ ಅದನ್ನ ಆಡ್ ಮಾಡ್ದಿರಾ ಈಗ ಲೇ ಲಡಾಖ್ ನ ಕೇಂದ್ರ ಸರ್ಕಾರದ ಅಧಿಪತ್ಯದ ಇಟ್ಕೊಂಡು ಯಾವ್ದೋ ಒಂದು IPS ಆಫೀಸರ್ ತಗೊಂಡಾಗ ಅಲ್ಲಿ ಬಿಸಾಕಿ ಅವನು ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಾ ಇದ್ದಾನೆ. ಅವನು ಸಿಕ್ಕ ಒಂದು ರೀತಿಯ ಪೊಲೀಸ್ ಗಿರಿ ರಾಜ್ಯವಾಗಿ ಲೇ ಲಡಾಖ್ ಅನ್ನ ಕನ್ವರ್ಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಕೇಂದ್ರ ಸರ್ಕಾರ. ನೇಪಾಳ್ ದೂರ ಇಲ್ಲ ಅನ್ನೋದು ಖಂಡಿತವಾಗಿ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ 100% ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ SIT ಇಲ್ಲಿ ನಡೀತಾ ಇರುವಂತ ಲೂಟಿ ಆಗಿರ್ಬೋದು, ಇಲ್ಲಿ ನಡೀತಾ ಇರುವ ಕಾಂಟ್ರಾಕ್ಟರ್ಗಳ ಕಮಿಷನ್ಗಳಾಗಿರ್ಬೋದು, ಕಿತ್ತೋಗಿರೋ ರೋಡ್ ಆಗಿರ್ಬೋದು, ಗಲೀಜ್ ನೀರಾಗಿರ್ಬೋದು, ಮನೆಯಲ್ಲಿ ಕ್ಯಾನ್ಸರ್ ಬಂದು ಕುಂತಿರೋದಾಗಿರ್ಬೋದು, ಒಬ್ಬರ ಮುಖದಲ್ಲಿ ನಗು ಇಲ್ದಿರೋದಾಗಿರ್ಬೋದು, ಬರೋ ಸಂಬಳ ಕೇವಲ 15 ದಿವಸಕ್ಕೆ ಸಾಲ್ತಾ ಇಲ್ಲ. ಇನ್ನೊಂದು ಟೈಮ್ ಕೆಲಸ ಮಾಡಿದ್ರು ಕೂಡ ತಿಂಗಳ ಖರ್ಚುಗಳಿಗೆ ಸವಾಲಾಗ್ತಾ ಇಲ್ಲ. ಮಕ್ಕಳ ಫೀಸ್ ಬೆಲೆ ಆಡ್ತಾ ಇದೆ, ಮೆಟ್ರೋ ಬೆಲೆ ಜಾಸ್ತಿ ಆಗ್ತಾ ಇದೆ, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಆಗ್ತಾ ಇದೆ, ನಾವು ತಿನ್ನುವ ತರಕಾರಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ರೇಷನ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಲ್ಲ ಟ್ಯಾಕ್ಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಟೋಲ್ ಗೇಟ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಸಂಪಾದನೆ ಮಾತ್ರ ಅಷ್ಟೇ ಇದೆ, ಕಡಿಮೆ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಯಾಕೆ ನೇಪಾಳ ಆಗಲ್ಲ? ಖಂಡಿತ ಆಗತ್ತೆ. ಒಂದು ಲೇ ಲಡಾಖ್ ಅಲ್ಲಿ ಸ್ಟೇಟ್ ಕೊಡ್ರಿ, ನಂಪಾಡ್ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿನ ಜನ ಕೇಳಿದ್ರೆ ಈ ಕೇಂದ್ರ ಸರ್ಕಾರ ಲೂಟಿಕೋರರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಅಲ್ಲಿನ ಖನಿಜ ಸಂಪತ್ತನ್ನ ಯಾವ್ದೋ ಬೇವರ್ಸಿ ನನ್ನ ಮಕ್ಕಳಿಗೆ ಲೂಟಿ ಮಾಡಕ್ಕೋಸ್ಕರ ಅಲ್ಲಿ ಅವ್ರಿಗೆ ಸ್ಟೇಟ್ ವುಡ್ ಕೊಡ್ದಿರಾ ಅಲ್ಲಿ ಪ್ರೊಟೆಸ್ಟ್ ಮಾಡೋರ್ನ ಎತ್ತಾಕೊಂಬಂದು ಜೋಧ್ಪುರ್ ಜೈಲ್ಗೆ ಹಾಕಿ ಇಂತ ಬೇವರ್ಸಿಗಳ ಕೈಗೆ ಕೊಟ್ಟಿದ್ರಲ್ಲ. ಕರ್ನಾಟಕದಲ್ಲಿ ನೋಡ್ರಿ, ಬೀದಿಗೆ ಬಂದು ಬೆಂಕಿ ಇಡೋ ಅಂತ ಸಮಯ ದೂರ ಇಲ್ಲ. ನೇಪಾಳ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ
ನಮ್ಮ ರಾಜಕಾರಣಿಗಳು ಕಲ್ತಿದ್ದೇನು ಇಲ್ಲ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಮಾತೇತರ ಪೊಲೀಸವ್ರನ್ನ ಬಳಸೋದು, FIR ಹಾಕೋದು, ಜೈಲಿಗೆ ಕಳಿಸೋದು, ಅಲ್ಲೋಗಿ ತಗೊಂಡೋಗಿ ತಗೊಳಕೋದು. ಇದು ಬಿಟ್ರೆ ಇನ್ನೇನು ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದಂತೂ ನಿಜ, ಭಾರತ ಮತ್ತೆ ಕರ್ನಾಟಕ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಇದೆ. ಯಾವತ್ತು ಜನ ತಲೆ ಕೆಟ್ಟು ಬೀದಿಗೆ ಬರ್ತಾರೋ ಗೊತ್ತಿಲ್ಲ. 2.5 ಲಕ್ಷ ಅಪಾಯಿಂಟ್ಮೆಂಟ್ ಪೆಂಡಿಂಗ್ ಇಟ್ಟಿರೋ ಅಂತ ರಾಜ್ಯ ಸರ್ಕಾರ ಯಾರಾದ್ರೂ ಧ್ವನಿ ಮಾಡಿದ್ರೆ ಲೇ ಲಡಾಖಲ್ಲಿ ಅರೆಸ್ಟ್ ಮಾಡಿ ಜೋಧ್ಪುರ್ ಜೈಲ್ಗೆ ಹಾಕುವಂತ ಕೇಂದ್ರ ಸರ್ಕಾರ. ನೀವುಗಳು ಮಾಡಿರೋ ಸಾಧನೆ ಏನು ಅಂತಂದ್ರೆ, ನಾವು ಕಿಸುದ್ ಗುಡ್ಡೆ ಹಾಕ್ತೀವಿ, ನಿಮ್ಮನ್ನ ಸುವರ್ಣ ಭಾರತ ಮಾಡ್ತೀವಿ, ಕರ್ನಾಟಕನ ಸುವರ್ಣ ಭಾರತ ಮಾಡ್ತೀವಿ ಅಂತೇಳಿ 8 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದೀರಾ. ನಮ್ ಸಾಲ ಜೊತೆಲೆ ನಿಮ್ ದರಿದ್ರ ನಿಮ್ ಸಾಲನೂ ತೀರಿಸುವಂತ ಪರಿಸ್ಥಿತಿ ಬಂದಿದೆ. ಕೇಂದ್ರ ಸರ್ಕಾರ 200 ಲಕ್ಷ ಸಾಲ ಮಾಡಿದೆ. ಇಲ್ಲಿ ಉದ್ಧಾರ ಆಗಿರೋರು ಕೆಲವು ಬಂಡವಾಳಶಾಹಿಗಳು ಬಿಟ್ರೆ ಯಾವ ಬೇವರ್ಚಿಗಳು ಉದ್ಧಾರ ಆಗಿಲ್ಲ. ಸಾಮಾನ್ಯ ಜನರ ಜೇಬಲ್ ದುಡ್ಡಿಲ್ಲ, ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಇರೋದು ಅವ್ರ ಹತ್ರ ಸಾಲ. ಜೊತೆನಲ್ಲಿ ಈ ಕೇಂದ್ರ ಸರ್ಕಾರ ಸಾಲ, ಈ ಸಿದ್ದರಾಮಯ್ಯ ಸರ್ಕಾರ ಸಾಲಗಳನ್ನ ತೀರಿಸಬೇಕು. ಜೊತೆನಲ್ಲಿ ಗುಂಡಿ ರಸ್ತೆಗಳು, ಆ ರಸ್ತೆಗೆ ಹೇಳಿದ್ರೆ ಆ ಗುಂಡಿಲಿ ಯಾವತ್ತು ಬಿದ್ದು ಸತ್ತೋಗ್ತಾರೋ ಗೊತ್ತಿಲ್ಲ. ವಿಧಾನಸೌಧದ ಮುಂದೆ ರೀಸೆಂಟ್ ಆಗಿ ಆ ಗುಂಡಿನಲ್ಲಿ ಬಿದ್ದು ಒಬ್ಬನ್ ಸತ್ತೋಗಾನೆ. ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ ಸಿಂಗಾಪುರ್ ಅಲ್ಲರಿ ಕಿತ್ತೋಗಿರೋ ರೋಡ್ಗಳು ಮಾಡಿಟ್ಟಿದ್ದಾರೆ. ಇಂಥ ಬೇವರ್ಸಿಗಳಿಗೆ ಅಧಿಕಾರ ಕೊಟ್ಟಿದ್ದಾರಲ್ಲ. ಇಟ್ಸ್ ಟೈಮ್ ಟು ಚೇಂಜ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಇಂಡಿಯಾ ಅಂಡ್ ಕರ್ನಾಟಕ. ಇದನ್ನ ನಾವೇ ಲೀಡ್ ಮಾಡ್ತೀವಿ. ಸಾಮಾನ್ಯ ಜನರು MLA ಆಗಬೇಕು, ಸಾಮಾನ್ಯ ಜನರು MP ಆಗಬೇಕು, ಸಾಮಾನ್ಯ ಜನರು CM ಆಗಬೇಕು. ಆವತ್ತೇ ಬದಲಾವಣೆ ಆಗೋದಿಲ್ಲ ಅಂತಂದ್ರೆ ಈ ಬೇವರ್ಸಿಗಳು, ಈ ಉಸಿರು ಒಳ್ಳೆಗಳು ಬರೀ ಲೂಟಿ ಮಾಡ್ಕೊಂಡು 4 ಲಕ್ಷ ಕೋಟಿ ಕರ್ನಾಟಕದ ಬಜೆಟ್ ಅನ್ನು ತಿಂದಾಕೋಸ್ಕರ ಇವರು ಬಜೆಟ್ ಮಾಡೋದು. ಸೌಕರ್ಯ ಟಾರ್ ಹಾಕ್ತಾರೆ, ಕಿತ್ತು ಹೋಗುತ್ತೆ, ನೀರ್ ಕೊಡ್ತಾರೆ, ವಿಷ ಇದೆ, ಕಸ ಎತ್ತೀವಿ ಅಂತ ಹೇಳ್ತಾರೆ, ಸ್ಕ್ಯಾಮ್ ಮಾಡ್ತಾರೆ, ಕಸ ವಾಸನೆ ಬರ್ತದೆ. ಮೆಟ್ರೋ ಅಂತ ಹಾಕ್ತಾರೆ, ಬೆಲೆ ಏರಿಸಿ ಲೂಟಿ ಮಾಡ್ತಾರೆ. ನ್ಯಾಷನಲ್ ಹೈವೇ ಅಂತ ನಮ್ಮ ಹತ್ರ ರೋಡ್ ಟ್ಯಾಕ್ಸ್ ತಗೊಂತಾರೆ, ಗಾಡಿ ತಗೊಂಡಾಗ ಟೋಲ್ ಗೇಟ್ಗಳು ಹಾಕಿ ನಮ್ಮನ್ನ ಲೂಟಿ ಮಾಡ್ತಾರೆ. ಓಟ್ ಹಾಕಿ ನಿಮ್ಮನ್ನ ಸೇವೆ ಮಾಡ್ತೀವಿ ಅಂತಾರೆ, ಲೂಟಿ ಮಾಡ್ತಾರೆ. ಆಮೇಲೆ 24 ಗಂಟೆ ಟ್ಯಾಕ್ಸ್ ಕಟ್ಟಿ ನಮಗ್ ಸಿಕ್ಕಿರೋದು ಬೇರೆ ಏನೂ ಅಲ್ಲ. ಒಂದಂತೂ ನಿಜ, ಬದಲಾವಣೆ ಜಗದ ನಿಯಮ. ಐ ಡೋಂಟ್ ಮೈಂಡ್ ಬಿಕಮಿಂಗ್ ಚಿ ಗವಾರೋ, ಐ ಡೋಂಟ್ ಮೈಂಡ್ ಬಿಕಮಿಂಗ್ ನೆಲ್ಸನ್ ಮಂಡೇಲಾ, ಐ ಡೋಂಟ್ ಮೈಂಡ್ ಬಿಕಮಿಂಗ್ ಫುಟ್ ಸ್ಟೆಪ್ಸ್ ಆಫ್ ಗಾಂಧಿ. ನಮ್ಗೆ ಸ್ವತಂತ್ರ ಬೇಕಾಗಿದೆ ಈ ಭ್ರಷ್ಟರಿಂದ, ಅದಾಗಬೇಕಾಗಿದೆ. ನಾವಂತೂ ಹಾಳಾಗೋಗಿದ್ದೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಹಾಳು ಮಾಡಕ್ ರೆಡಿ ಇಲ್ಲ. ಲೇ ಲಡಾಖ್ ಅಲ್ಲಿ ಆಲ್ರೆಡಿ ನೇಪಾಳ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಈ ಕೇಂದ್ರ ಸರ್ಕಾರದಲ್ಲಿರುವಂತ ಉಸಿರು ಒಳ್ಳೆಗಳಿಗೆ ಓದಿರೋದು 4ನೇ ಕ್ಲಾಸ್, ಮಾಡ್ತಾ ಇರೋದು ಲೂಟಿ, ಹೇಳ್ತಾ ಇರೋದು ಮಂತ್ರ, ಜಪಿಸ್ತಾ ಇರೋದು ಮಾತ್ರ ಭ್ರಷ್ಟಾಚಾರ ಅಂತ ನನಗನ್ನಿಸ್ತಾ ಇದೆ. ಒಂದಂತೂ ನಿಜ, ಇವತ್ತಲ್ಲ ನಾಳೆ ಭಾರತದಲ್ಲಿ, ಕರ್ನಾಟಕದಲ್ಲಿ ನೇಪಾಳ ಆಗೇ ಆಗತ್ತೆ. ಯಾಕಂತಂದ್ರೆ ಇವರು ಪಟ್ಟು ಬಿಡಲ್ಲ, ಜನ ಸುಮ್ನೆ ಇರಲ್ಲ. ಒಂದಲ್ಲ ಒಂದು ದಿವಸ ಕ್ರಾಂತಿ ಅಂತೂ ಆಗೇ ಆಗತ್ತೆ. ಈ ರಾಜಕಾರಣಿಗಳು, ಈ ಲೂಟಿಕೋರರು, ಈ ಭ್ರಷ್ಟ ಅಧಿಕಾರಿಗಳಿಗೆ ವಾಂತಿ ಆಗೇ ಆಗತ್ತೆ. ಪ್ರೆಗ್ನೆನ್ಸಿ ದೇ ವಿಲ್ ಡೆಲಿವರಿ ಆಗತ್ತೆ ಯೂಟ್ಯೂಬ್ ಅಲ್ಲಿ. ಕಣಕಣದಲ್ಲೂ ಕರ್ನಾಟಕದ ಈ ಲೂಟಿಕೋರರಿಗೆ ಬದಲಾವಣೆ ತರಲಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ನಂಬಿ 6 ಕೋಟಿ ಕನ್ನಡಿಗರೇ ಒಂದು ಕಡೆ, ಈ ಭ್ರಷ್ಟರು ಲೂಟಿಕೋರರೇ ಒಂದು ಕಡೆ ನಾವು ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಲೇ ಲಡಾಖ್ ಅಲ್ಲಿ ನಮ್ಮ ಪರಿಸರವನ್ನ ಲೂಟಿ ಮಾಡಬೇಡಿ, ಮೈನಿಂಗ್ ಮಾಡಬೇಡಿ ಅಂತ ಅವ್ರು ಕೇಳಿ ನಮಗೆ ರಾಜ್ಯದ ಒಂದು ರಾಜ್ಯ, ಲೇ ಲಡಾಖ್ನ ರಾಜ್ಯ ಅಂತ ನೀವು ತಿದ್ದುಪಡಿ ತಗೊಂಬನ್ನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದಂತ ಬಿಜೆಪಿ ಈ ಬೇವರ್ಸಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಒಬ್ಬ ವಿಜ್ಞಾನಿ ಪ್ರೊಟೆಸ್ಟ್ ಮಾಡಿದ್ರೆ ಎತ್ತಾಕೊಂಬಂದು ಜೋಧ್ಪುರ್ ಜೈಲ್ಗೆ ಹಾಕಿ ಇವರ ವಿಕೃತಿಯನ್ನ ಮೆರಿತಾರಲ್ಲ ಈ ಬಿಜೆಪಿ ಅವರು. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರೋ? ಯಾವ್ದೋ ಡೆಮೋಕ್ರಸಿ ಲೇ, ನಿಮ್ಗಳಿಗೆ ಗಲಾಟೆ ಮಾಡಕ್ಕೆ ಡೆಮೋಕ್ರಸಿ. ಯಾರಾದ್ರೂ ಪ್ರೊಟೆಸ್ಟ್ ಮಾಡಿದ್ರೆ ಡೆಮೋಕ್ರಸಿನ ಜೋಧ್ಪುರ್ ಜೈಲಲ್ಲಿ NIA ಆಕ್ಟ್ ಕೆಳಗಡೆ ಈ ಆಕ್ಟ್ ಬೇಕೇನೆಯಾ ನಿನಗೆ? ಈ ಕೇಂದ್ರ ಮೋದಿ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿ ಹಾಕ್ಬಿಟ್ಟು ಏನಕ್ಕೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಎತ್ಕೊಂಬಂದ್ ಜೈಲಲ್ಲಿ ಹಾಕಕ್ಕೆ. ಇಂಥ ಬೇವರ್ಸಿಗಳಿಗೆ ಓಟ್ ಹಾಕಿದಿರಲ್ಲ, ನಿಜವಾಗ್ಲೂ ಪ್ರಜಾತಂತ್ರನ ಇದು ಅತಂತ್ರದಲ್ಲಿದೆ. ವಿ ಡೋಂಟ್ ಮೈಂಡ್, ನಾವ್ ಹೇಳದಲ್ಲ, ಐ ಡೋಂಟ್ ಮೈಂಡ್ ಬಿಕಮಿಂಗ್ ಚಿ ಗೆವಾರೋ, ಐ ಡೋಂಟ್ ಮೈಂಡ್ ಬಿಕಮಿಂಗ್ ನೆಲ್ಸನ್ ಮಂಡೇಲಾ, ಐ ಡೋಂಟ್ ಬಿಕಮಿಂಗ್ ದ ಸ್ಟೆಪ್ಸ್ ಆಫ್ ಗಾಂಧಿ. ಬಟ್ ನಮ್ಗೆ ಸ್ವತಂತ್ರ ಬೇಕೇ ಬೇಕು. ಈ ಭ್ರಷ್ಟರಿಂದ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟರನ್ನ ಇಟ್ಟಾಡಿಸಿ ಒಡೆಯುವಂತ ಸಮಯ ಖಂಡಿತ ದೂರ ಇಲ್ಲ. ಇವರೇ ಮಾಡ್ಕೊಂತ ಇದ್ದಾರೆ. ಖಂಡಿತವಾಗಿ ಹೇಳ್ತೀನಿ, ಧರ್ಮಸ್ಥಳದ ವಿಚಾರದಲ್ಲಿ SIT ಏನಾದ್ರು ಮುಚ್ಚಾಕಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗತ್ತೆ. ಸತ್ಯವನ್ನ ಮುಚ್ಚಾಡಕ್ಕೆ ಏನಾದ್ರು ಪ್ರಯತ್ನ ಬಿದ್ರೆ ಖಂಡಿತವಾಗಿ ಧರ್ಮಸ್ಥಳ ವಿಚಾರ ಒಂದೇ ಸಾಕ್ರಿ. ಇಟ್ಸ್ ಮೋರ್ ದೆನ್ ಎನಫ್. ಧರ್ಮಸ್ಥಳ ವಿಚಾರ ಒಂದೇ ಸಾಕು. ಜನರಿಗೆ ಧರ್ಮಸ್ಥಳ ತಲೆಯಲ್ಲಿ ತುಂಬಿದೆ. ಈ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ, ಈ ಪೊಲೀಸರು, ಈ SIT ಅವರು ಅದನ್ನೇನ ಮುಚ್ಚಾಕಿನ ಕ್ಲೀನ್ ಚಿಟ್ ಕೊಟ್ರೆ ಖಂಡಿತವಾಗಿ ನೇಪಾಳ ಕರ್ನಾಟಕದಲ್ಲಿ ಆಗುತ್ತೆ. ಇದರಲ್ಲಿ
ನಿಮ್ಗೆ ಆಲ್ರೆಡಿ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಇದೆ. ಏನ್ ಗೆಣಸ್ ಕೀಳ್ತಾವ್ರೆ ಇಂಟೆಲಿಜೆನ್ಸಿ ಅವರು? ಗೆಣಸ್ ಕೀಳ್ತಾವ್ರ? ನಮ್ಗೆ ಗೊತ್ತಿದೆ. ಜನ ಆಕ್ರೋಶನ ವ್ಯಕ್ತಪಡಿಸ್ತಾ ಇಲ್ಲ. ಜನ ಯಾವತ್ತು ಬೀದಿಗೆ ಬರ್ತಾರೋ ಗೊತ್ತಿಲ್ಲ. ನಿಮ್ಮ ಈ ಕಿತ್ತೋದ್ ರೋಡುಗಳು, ನಿಮ್ಮ ಈ ಬೆಲೆ ಏರಿಕೆ ಖಂಡಿತವಾಗಿ ಒಂದಲ್ಲ ಒಂದ್ ದಿವಸ ಪಕ್ಷಾತೀತವಾಗಿ ಹೊರಗಡೆ ಬರ್ತಾರೆ. JDS ಕಾಂಗ್ರೆಸ್ ಎಲ್ಲ ಬಿಟ್ಟು ಆಚೆ ಕಡೆ ಬರ್ತಾರೆ. ದಟ್ ಈಸ್ ದ ಡೇ ದ ಕರ್ನಾಟಕ ಅಂಡ್ ಇಂಡಿಯಾ ವಿಲ್ ಸಿ ದ ರೆವಲ್ಯೂಷನ್. ಓಕೆ, ಲೇ ಲಡಾಖಲ್ಲಿ ಮಾಡಿದ್ರೆ ತಾಕೊಂಡ್ಬರ್ತೀರಾ. ಯಾಕೆ ಅಂತಂದ್ರೆ ಆ ಜನದ ವಿಚಾರಗಳನ್ನ ಮಾಧ್ಯಮಗಳು ರಾಷ್ಟ್ರದಲ್ಲಿ ಹೇಳ್ತಾ ಇಲ್ಲ. ಒಬ್ಬ ಸೈಂಟಿಸ್ಟ್ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಲೂಟಿ ಮಾಡಬೇಡಿ, ಪರಿಸರವನ್ನ ಹಾನಿ ಮಾಡಬೇಡಿ, ಯಾವನೋ ಬೇವರ್ಸಿಗಳನ್ನ ತಗೊಂಬಂದ್ ಅಲ್ಲಿ ಮೈನಿಂಗ್ ಮಾಡಿಸ್ಬೇಡಿ ಅಂತ ಅಲ್ಲಿ ಪ್ರೊಟೆಸ್ಟ್ ಮಾಡಿಸಿದ್ರೆ ನಮಗೆ ನಮ್ದೇ ಆದಂತ ಸ್ಟೇಟ್ ದುಡ್ಡು ಕೊಟ್ರೆ ನಿಮ್ ಕಂಟ್ರೋಲ್ ಹೊಟ್ಟೋಗುತ್ತಲ್ವಾ? ಅದಕ್ಕೆ ನೋಡ್ರಿ, ಬಿಜೆಪಿಯವರು ಎಂತ ಗೋಮುಖ ವ್ಯಾಘ್ರಗಳು. ನಮ್ಮ ದೇಶದ ಭಾಗಗಳನ್ನ ಲೂಟಿ ಮಾಡಕ್ಕೆ ಕಾನೂನುಗಳ ಹೆಂಗ್ ತಿದ್ದುಪಡಿ ಮಾಡ್ತಾರೆ. ನಮ್ಗೆ ಹೆಂಗೆ ರಾಷ್ಟ್ರವಾದಿಗಳು ನ್ಯಾಷನಲ್ ಅಂತ ಹೇಳ್ತಾರೆ, ನೀವು ಲೂಟಿ ಮಾಡೋದನ್ನ ರಾಷ್ಟ್ರೀಯತೆ ಅಂತ ಹೇಳಕ್ಕಾಗತ್ತೆ ಅನ್ರೋ? ನೀವೆಲ್ಲ ಲೂಟಿಕೋರ್ರು. ಭಾರತ ಯಾವತ್ತೂ ಕೂಡ ಯಾರಿಂದನೂ ಏನು ಅಲಗಾಡಿಲ್ಲ. ಸಾವಿರಾರು ವರ್ಷದಿಂದ ಅಲ್ಲಾಡ್ಗಡೆ ನಿಮ್ಮ ಆಡಳಿತದಲ್ಲಿ ಏನು ಅಲ್ಲಾಡುತ್ತೆ? ಬ್ರಿಟಿಷರು ಪೂರ್ತಿ ಲೂಟಿ ಮಾಡ್ಕೊಂಡು ಹೋದ್ರು. ಆದ್ರೂ ಕೂಡ ಇವತ್ತು ಸುವರ್ಣ ಹೇಳ್ದಲ್ಲ, 2014ಕ್ಕೆ ನಾವು ಸುವರ್ಣ ಯುಗದಲ್ಲಿ ಇದ್ವಿ. ಮತ್ತೆ ಲೂಟಿ ಮಾಡ್ಕೊಂಡಿದ್ದಾರೆ. ಮತ್ತೆ ಭಾರತ ಸರಿ ಹೋಗುತ್ತೆ. ದೊಡ್ಡ ವಿಚಾರ ಏನಲ್ಲ. ಮತ್ತೆ ಸಂಪತ್ ಭರಿತ ಮಾಡೋದು ನಮ್ಗೇನ್ ದೊಡ್ಡ ವಿಚಾರ ಅಲ್ಲ. ಬಟ್ ಒಂದಂತೂ ನಿಜ, ವಿ ನೀಡ್ ಡೆಮೋಕ್ರಸಿ, ವಿ ನೀಡ್ ಇವತ್ತಿನ ಸಂವಿಧಾನ ನಿಜವಾಗ್ಲೂ ಜನರ ಕೈಯಲ್ಲಿ ಇರ್ಬೇಕು. ಅದೇ ನಮ್ ವಿಚಾರ ಅಂತ ಹೇಳುತ್ತಾ, ಧರ್ಮಸ್ಥಳ ವಿಚಾರದಲ್ಲಿ ಅನ್ಯಾಯ ಮಾಡಿದ ಸರ್ಕಾರ ಖಂಡಿತವಾಗಿ ನೇಪಾಳ್ ಕರ್ನಾಟಕದಲ್ಲಾಗತ್ತೆ. ಬರ್ದಿಟ್ಕೊಳ್ಳಿ. ಇದನ್ನ ನಾನು ಹೇಳ್ತಾ ಇಲ್ಲ, ಜನರ ಪಲ್ಸು, ಜನರು ಹೇಳ್ತಾ ಇರುವಂತ ವಿಚಾರ ನಾನು ಗೌಪ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ಇದು SIT ನ್ಯಾಯಯುತವಾದ ತನಿಖೆ ಮಾಡಿಲ್ಲ, ನ್ಯಾಯ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ನೇಪಾಳ ಅಂತೂ ಖಂಡಿತ ಆಗತ್ತೆ. ಅದಕ್ಕೆ ನೀವೇ ಜವಾಬ್ದಾರಿ. ಥ್ಯಾಂಕ್ಸ್ ಯು ಲಾಟ್, ಲವ್ ಯು ಆಲ್. ನಾನು ನಿಮ್ಗೆ ಭವಿಷ್ಯ ಹೇಳ್ತಾ ಇದ್ದೀನಿ. ಜನರ ಪಲ್ಸನ್ನ ದಿನ ಕೇಳ್ತಾ ಇದ್ದೀವಿ. ನಮ್ಗೆ ನೇಪಾಳ ಬೇಡ. ಬಟ್ ನೀವುಗಳು ನಿಮ್ಮ ತನಿಖೆಯಿಂದ ಧರ್ಮಸ್ಥಳದ ವಿಚಾರದಲ್ಲಿ ಏನಾದ್ರು ಅನ್ಯಾಯ ಮಾಡಿದ್ರೆ ಜನ ಬೀದಿಗಿಳಿತಾರೆ. ನಾನು ಹೇಳಲ್ಲ, ಅವ್ರು ಇಳಿತಾರೆ ಅಂತ ನನಗೆ ಇಲ್ಲಿ ಮೆಸೇಜ್ಗಳು ದಿನ ಹಾಕ್ತಾರೆ. ಸಾವಿರಾರು ಮೆಸೇಜ್ ನಂಗೆ ಮೆಸೇಜ್ಗಳು ಬರ್ತದೆ. ಒಂದಂತೂ ನಿಜ, ದ ಡೇ ಇಸ್ ನಾಟ್ ಫಾರ್ ಇಫ್ ದರ್ ಇಸ್. ನೋಡಿ, ಜನ ನೀವು ಬೆಲೆ ಏರಿಕೆ ಮಾಡಿದ್ರು ಕೇಳಲಿಲ್ಲ. ಜನ ನೀವು ಲೂಟಿ ಮಾಡಿದ್ರು. ನೀವು ಸುಳ್ಳು ಪ್ರಾಮಿಸ್ ಕೊಟ್ಟು ಜನರನ್ನ ಅಧಿಕಾರಕ್ಕೆ ಬಂದ್ರು. ಬಿಜೆಪಿ ಕಾಂಗ್ರೆಸ್ ಜನ ಕೇಳಲಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅಂತಂದ್ರೆ, ಆ ವಿಚಾರದಲ್ಲಿ ಏನಾದ್ರು ಅನ್ಯಾಯ ಮಾಡಿದ್ರೆ ಸರ್ಕಾರ ಖಂಡಿತ ಜನ ಬೀದಿಗೆ ಬರ್ತಾರೆ. ಆವತ್ತು ಯಾವ ಲಾ ಅಂಡ್ ಆರ್ಡರ್ ಕೂಡ ವರ್ಕೌಟ್ ಆಗಲ್ಲ. ನೇಪಾಳ ನೋಡಿದಿರಲ್ಲ, ಇಟ್ಟಾಡ್ಸ್ಕೊಂಡು ನೋಡಿದ್ರು. ಆ ಕತೆ ಆಗತ್ತೆ. ಓಕೆ, ಕಣದಲ್ಲೂ ಕರ್ನಾಟಕ. ವಿ ಲವ್ ಕರ್ನಾಟಕ, ವಿ ಲವ್ ಇಂಡಿಯಾ. ನಾವು ನಮ್ಮ ದೇಶವನ್ನ ಪ್ರೀತಿ ಮಾಡ್ತೀವಿ, ನಮ್ಮ ರಾಜ್ಯವನ್ನ ಪ್ರೀತಿ ಮಾಡ್ತೀವಿ, ನಮ್ಮ ಕನ್ನಡತನವನ್ನ ಪ್ರೀತಿ ಮಾಡ್ತೀವಿ. ನಮ್ಗೆ ಸಮಾಜ ತುಂಬಾ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಆ ಸಮಾಜದಲ್ಲಿ ಲೂಟಿಕೋರ ಕೈಗೆ ಅಧಿಕಾರದ, ಇಫ್ ದ ಪವರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕ್ರಿಮಿನಲ್ಸ್, ಐ ಆಮ್ ಶ್ಯೂರ್ ಇಟ್ ವಿಲ್ ಕ್ರಿಯೇಟ್ ನೇಪಾಳ್ ಪರಿಸ್ಥಿತಿ. ಅದಾಗದ್ ಬೇಡ ಅನ್ನೋದು ನನ್ನ ಉದ್ದೇಶ. ಸಿದ್ದರಾಮಯ್ಯನವರೇ, ನೇಪಾಳ್ ಕರ್ನಾಟಕದಲ್ಲಿ ಬೇಡ ಅಂತಂದ್ರೆ SIT ಹೇಳಿ ಕರೆಕ್ಟಾಗಿ ಕೆಲಸ ಮಾಡಿ. ನೋಡಿ, ಇವನನ್ನ ಯಾರನ್ನ ಆ ಭೀಮನ್ನ ಕರ್ಕೊಂಡೋಗಿ ಮೊದಲೊಂದು ಸ್ಟೇಟ್ಮೆಂಟ್ ಏನೋ ಇವ್ರ ಮುಂದೆ, ಯಾರ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಮೊದಲೊಂದು ಸ್ಟೇಟ್ಮೆಂಟ್ ನಾನು ನೋಡಿದೆ ಅಂತ, ಈಗ ನಾನು ನೋಡೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್. ಹಾಗಾದ್ರೆ ಮ್ಯಾಜಿಸ್ಟ್ರೇಟ್ ಯಾವ್ದನ್ನ ತಗೊಳ್ಬೇಕು? ಸ್ವ-ಇಚ್ಛಾ ಹೇಳಿಕೆ. ಮ್ಯಾಜಿಸ್ಟ್ರೇಟ್ ಮುಂದೆ ಮುಂಚೆ ಹೋಗಿ ನಾನು ಎಲ್ಲ ನೋಡಿದೆ, ಹೆಣಗಳು ಊತಾಗ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟ. ಈಗ ನಾನು ಏನು ನೋಡಿಲ್ಲ, ನನ್ನ ಕೈಯಲ್ಲಿ ಬಲವಂತ ಹೇಳಿದಂತೆ ಇದೇ SIT ಅವರು ಅವನನ್ನು ಅರೆಸ್ಟ್ ಮಾಡಿ ಬಲವಂತ ಹೇಳಿಸ್ತಾ ಇದ್ದಾರೆ. ರೇ SIT ಅವರ, ನೀವು ಖಂಡಿತವಾಗಿ ಹೇಳ್ತೇನೆ, ನಿಮ್ಮ ಯೂನಿಫಾರ್ಮ್ ಬಿಚ್ಚಿ ನೀವು ಜೈಲ್ಗೆ ಹೋಗುವಂತ ದಿನ ದೂರ ಇಲ್ಲ. ಜನ ದಂಗೆ ಹೇಳ್ತಾರೆ. ಪ್ಲೀಸ್ SITಗೂ ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಧರ್ಮಸ್ಥಳ ಇಸ್ ಎ ಎಮೋಷನಲ್ ಕನೆಕ್ಟಿವಿಟಿ. ನೀವು ಅನ್ಯಾಯ ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪನ ನೀವೇ ಪಡ್ಬೇಕಾಗತ್ತೆ. ಅದೇನು ಅಂತ ಸಮಯನೇ ಉತ್ತರ ಹೇಳುತ್ತೆ ಅಂತ ಹೇಳುತ್ತಾ, ಓಕೆ, ಭೀಮನ್ ಕರ್ಕೊಂಡೋಗಿ ಏನೋ ಸ್ವ-ಇಚ್ಛಾ ಹೇಳಿಕೆನ ಬದಲಿಸಿದಿರಾ. ನಿಮ್ ಮನೆ ಬರ ಏನಾಗುತ್ತೆ ಅಂತ ಮುಂದೆ ನೋಡಿ. ಓಕೆ, ಒಂದಂತೂ ನಿಜ, ಆ ಮೇಲಿರೋನು ನಿಮ್ ತಲೆ ಮೇಲೆ ಕೂತವನೆ. ಓಕೆ, ಡ್ಯಾನ್ಸ್ ಆಡ್ದಿರಾ ಅಂತೂ ಬಿಡೋದಿಲ್ಲ. ಏನ್ ಡ್ಯಾನ್ಸ್ ಗೊತ್ತಾ? ರುದ್ರ ತಾಂಡವ. ಅವ್ನ್ ಸಮೀರ್ ಹೇಳದ್ನಲ್ಲ, ರುದ್ರ ತಾಂಡವ. ಒಬ್ಬ ಮೊಹಮ್ಮದಿನ್ ಬಾಯಲ್ಲಿ ರುದ್ರ ತಾಂಡವ ಕೇಳಿದಕ್ಕೆ ನಂಗೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಶಿವನ ರುದ್ರ ತಾಂಡವ ಕರ್ನಾಟಕದಲ್ಲಿ ಆಗುತ್ತೆ, ಖಂಡಿತ ಆಗುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್. ಅಂಡ್ ಕಣದಲ್ಲೂ ಕನ್ನಡ.